ಮೂಡುಬಿದಿರೆ ಪೊಲೀಸ್ ಇನ್ಸ್ಪೆಕ್ಟರ್ನ ಕಾಮಕಾಂಡ ರಾಜ್ಯದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಠಾಣೆಗೆ ಕಷ್ಟ ಹೇಳಿಕೊಂಡು ಬಂದು ಕಂಪ್ಲೇಂಟ್ ಕೊಡೋದಕ್ಕೆ ಬಂದಂತಹ ಮಹಿಳೆಯರನ್ನು ಲೈಂಗಿಕವಾಗಿ ಬಳಸಿಕೊಳ್ತಾ ಇರುವಂತಹ ಆರೋಪ ಈ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಕೇಳಿಬಂದಿತ್ತು. ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳಾಯಿತು. ಈ ಬೆನ್ನಲ್ಲೇ ಈಗ ಈ ಪ್ರಕರಣದಲ್ಲಿ ತಲೆದಂಡ ಆಗಿದೆ. ಪೊಲೀಸ್ ಇನ್ಸ್ಪೆಕ್ಟರನ್ನು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಬನ್ನಿ, ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಮೂಡುಬಿದಿರೆ ಇನ್ಸ್ಪೆಕ್ಟರ್ ಕಾಮಕಾಂಡ, ಹೆಣ್ಣುಬಾಕ ಪೊಲೀಸಪ್ಪ ಸಸ್ಪೆಂಡ್, ಲೈಂಗಿಕ ಕಿರುಕುಳ ಆರೋಪದಡಿ ತಲೆದಂಡ. ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸಿದ್ದ ಮೂಡುಬಿದಿರೆ ಪೊಲೀಸ್ ಇನ್ಸ್ಪೆಕ್ಟರ್ ಕಾಮಕಾಂಡದಲ್ಲಿ ಕೊನೆಗೂ ತಲೆದಂಡವಾಗಿದೆ. ಪ್ರಕರಣದ ರೂವಾರಿ ಮೂಡುಬಿದಿರೆ ಠಾಣೆಯ ಪಿಐ ಸಂದೇಶ್ ಪಿಜಿ ಅವರನ್ನ ತಾತ್ಕಾಲಿಕವಾಗಿ ಅಮಾನತುಗೊಳಿಸಲಾಗಿದೆ. ಮಹಿಳೆಯೊಬ್ಬರಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ವ್ಯಕ್ತವಾಗುತ್ತಲೇ ಸಂದೇಶ್ ತೋರಿದ್ದ ಹಲವು ಕಾಮಕಾಂಡಗಳ ಆಡಿಯೋ ವಿಡಿಯೋ ವೈರಲ್ ಆಗಿತ್ತು. ಮಂಗಳೂರು ಪೊಲೀಸ್ ಕಮಿಷನರ್ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದ್ರು. ಇಲಾಖಾ ಆಂತರಿಕ ತನಿಖೆಗೂ ಆದೇಶಿಸಿದ್ರು. ಅಷ್ಟೇ ಅಲ್ಲ, ಮಂಗಳವಾರ ಎಸಿಪಿ ಶ್ರೀಕಾಂತ್ ನೇತೃತ್ವದಲ್ಲಿ ಸುಮಾರು 2.5 ಗಂಟೆ ಕಾಲ ಸಂದೇಶ್ ಪಿಜಿ ವಿಚಾರಣೆ ನಡೆದಿತ್ತು. ಆತ ವಿಚಾರಣೆ ಮುಗಿಸಿ ಸಂದೇಶ್ ಹೊರಬರುತ್ತಲೇ ಆತ ಸಸ್ಪೆಂಡ್ ಆದೇಶವನ್ನ ಪೊಲೀಸ್ ಕಮಿಷನರ್ ನೀಡಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಪ್ರಕರಣದ ಸಂತ್ರಸ್ತೆಯರು ಘಟನೆಯ ವಿವರ ಬಿಚ್ಚಿಟ್ಟಿದ್ದಾರೆ. ನಾವು ಕುಟುಂಬ ಸಮಸ್ಯೆ ಅಂತ ಮೂಡುಬಿದಿರೆ ಠಾಣೆಗೆ ಹೋಗಿದ್ವಿ. ನಮಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಹಲ್ಲೆಗೆ ಮುಂದಾದ್ರು. ಆಗ ಅಪ್ರಾಪ್ತ ವಯಸ್ಸಿನ ಮಗ ವಿಡಿಯೋ ಮಾಡಿಕೊಳ್ಳಲು ಮುಂದಾಗಿದ್ದ. ಪೊಲೀಸರು ವಿಡಿಯೋ ಮಾಡುತ್ತಿದ್ದ ಮೊಬೈಲ್ ಕಸಿದುಕೊಂಡು ಮಗನಿಗೆ ಹಲ್ಲೆ ಮಾಡಿದ್ರು ಎಂದಿದ್ದಾರೆ. ನಾವು ಕೌಟುಂಬಿಕ ಕಲಹ ನಮ್ಮ ಅಕ್ಕಂದು ಮೇ ತಿಂಗಳಲ್ಲಿ ಹೋಗಿದ್ದು. ಅದು ಹೋಗುವಾಗ 6 ಗಂಟೆ ಆಗಿದೆ. ಅಲ್ಲಿ ಅವ್ರದ್ದು ಸಿಬ್ಬಂದಿಗಳು ಎಲ್ಲ ಅಕ್ಕನ ಸೈಡಲ್ಲಿ ಮಾತಾಡಿದರು. ಇವಳಿಗೆ ಹುಡುಗನಿಗೆ ತುಂಬ ಅವಾಚ್ಯವಾಗಿ ಬೈದರು. ಆ ಟೈಮಲ್ಲಿ ನಾನು ಇದ್ದೆ. ಈ ಇನ್ಸ್ಪೆಕ್ಟರ್ ಸಡನ್ನಾಗಿ ಬಂದುಬಿಟ್ರು. ಬಂದ ತಕ್ಷಣ ಅವರು ಬಾಯಿ ಬಂದಾಗೆ ನಿಂದಾಪದಗಳನ್ನು ಯೂಸ್ ಮಾಡಿದರು. ಇದನ್ನು ನೋಡಿ ನನ್ನ ಮಗ ವಿಡಿಯೋ ಮಾಡುವ ಅಷ್ಟರಲ್ಲಿ ಬಂದು ಮಗನಿಗೆ ಹೊಡೆದ್ರು ಕಾಲರ್ ಪಟ್ಟಿ ಇಡುವಾಗ. ನಾನು ಅಡ್ಡ ಬಂದೆ. ನನಗೂ ಕೈ ತಿರುಗಿಸಿ ಹೊಡಿತಾರೆ. ಅಲ್ಲಿ ಎಲ್ಲ ಸಿಬ್ಬಂದಿಗಳಿರ್ತಾರೆ, ಲೇಡಿ ಪೊಲೀಸ್ ಯಾರು ಹೆಲ್ಪ್ ಮಾಡಿಲ್ಲ. ನಮ್ಮ ಫೋನು ಬ್ಯಾಗ್ ಎಲ್ಲ ಕಿತ್ಕೊಳ್ತಾರೆ. ಕಡೆಗೆ ನಾವು ಅಲ್ಲಿಂದ ಓಡಬೇಕು, ಯಾರಿಗಾದ್ರೂ ಹೈಯರ್ ಆಫೀಸರ್ಗೆ ಹೇಳಬೇಕು ಅಂದಾಗ ನನ್ನ ಮಗನನ್ನು ಒಳಗೆ ಸ್ಟೇಷನ್ ಒಳಗೆ ಹಾಕಿಬಿಟ್ರು. ಅಲ್ಲಿಂದ ನಡೆದಿದ್ದು ಹೊಯ್ಸಳ ಗಾಡಿ, ಮೂಡುಬಿದಿರೆ ಪೊಲೀಸ್ ಸಿಬ್ಬಂದಿಗಳು, ಲೇಡಿ ಪೊಲೀಸ್ಗಳು ಅಯ್ಯೋ ಅವಾಚ್ಯ ಶಬ್ದ ಎಲ್ಲ ಸಹಕರಿಸ್ತಾರೆ. ಯಾರಿಗೆ ಇನ್ಸ್ಪೆಕ್ಟರ್ ಸಂದೇಶ್ ಇದೆ ಸರಿ ಅಂತ. ಆ ದಿವಸ ಅಲ್ಲಿ ಸ್ಟೇಷನ್ ಅಲ್ಲೇ ಹೇಳೋದು, ನೀನು ರಾತ್ರಿ ಬಾ, ನೀನು ಕಾಬೆಟ್ಟಿ ಬರ್ತೀನಿ, ಯಾರಾದ್ರೂ ನಿರ್ಭಯ ಅವಳ ಹೆಸರು ಹೇಳಿ ಅದೇ ಥರ ನಿಂಗೂ ಮಾಡ್ತೀನಿ. ಏನೇನು ಹೊಲ್ಸಂದ್ರೆ ಹೊಲ್ಸ, CC ಫುಟೇಜ್ ತೆಗೆದ್ರೆ ಗೊತ್ತಾಗುತ್ತೆ. ಸಂದೇಶ್ ಅವರು ನನಗೆ ಕಾಲ್ ಆಗಲಿ ಮೆಸೇಜ್ ಆಗಿ ಮಾಡ್ತಿರ್ಲಿಲ್ಲ. ಯಾಕೆಂದರೆ ನನ್ನ ಗಂಡ ಒಂದು ಸೋಷಲ್ ಆ್ಯಕ್ಟಿವಿಸ್ಟ್ ಆಗಿದ್ದರು. ಅವರು ಸ್ವಲ್ಪ ಸ್ಟ್ರಾಂಗ್ ಇದ್ದರು. ಆದ ಕಾರಣ ಅವ್ರು ನನಗೆ ಡೈರೆಕ್ಟ್ ಕಾಲ್ ಮಾಡೋದಾಗಲಿ ಮೆಸೇಜ್ ಮಾಡೋದಾಗಲಿ ಮಾಡ್ತಿರ್ಲಿಲ್ಲ. ಆದರೆ ಕೆಲವು ಹುಡುಗಿಯರ ಹತ್ರ ಅವ್ನು ನನ್ನ ಬಗ್ಗೆ ಎನ್ಕ್ವೈರಿ ಮಾಡಿದ್ದಾನೆ. ಅವಳು ಹೇಗೆ, ಅವಳು ಬರ್ತಾಳಾ, ಅವ್ರು ಸಿಗ್ತಾಳಾ, ಆ ಥರ ವಿಷಯ ಎಲ್ಲ ಆ ಹುಡುಗಿಯರು ಬಂದು ನನ್ನ ಹತ್ರ ಹೇಳಿದ್ದಾರೆ, ನನ್ನ ಗಂಡನ ಹತ್ರ ಹೇಳಿದ್ದಾರೆ, ಹೀಗೆ ಅವನು ಎನ್ಕ್ವೈರಿ ಮಾಡ್ತಾ ಇದ್ದಾನೆ ಅಂತ. ಅದಾದ ನಂತರ ನಾವು ಕಮಿಷನರಿಗೆ ಸುಮಾರು ಸತ್ವಿ ಕಂಪ್ಲೇಂಟ್ ಕೊಟ್ವಿ. ಆದರೆ ಇವತ್ತಿನವರೆಗೆ ಅವರು ನಮ್ಮನ್ನು ಯಾವುದೇ ಒಂದು ಎನ್ಕ್ವೈರಿ ಕರೆದಿಲ್ಲ. ನಮಗೆ ಹಿಂಬರ ಬರೋದೇನೆಂದರೆ, ನಾವು ಈ ಕೇಸನ್ನು ಸಂದೇಶನ ಎನ್ಕ್ವೈರಿ ಮಾಡಿದ್ದೇವೆ, ಈ ಕೇಸನ್ನು ವಿಲೆ ಮಾಡಲಾಗಿದೆ ಅಂತ ಅಷ್ಟೇ. ಮೂಡುಬಿದಿರೆ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಸಾಲು ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬಂದಿತ್ತು. ಪತಿಯನ್ನ ಸುಳ್ಳು ಕೇಸ್ನಲ್ಲಿ ಬಂಧಿಸಿ ಆತನನ್ನ ಬಿಡಿಸಬೇಕಾದ್ರೆ ಲೈಂಗಿಕ ಸಂಪರ್ಕಕ್ಕೆ ಬರಬೇಕು ಅಂತ ಇನ್ಸ್ಪೆಕ್ಟರ್ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಸಂತ್ರಸ್ತೆಯರು ಗೃಹ ಸಚಿವರಿಗೆ ದೂರು ನೀಡಿದ್ದಾರೆ. ಅಷ್ಟಕ್ಕೇ ನಿಲ್ಲದ ಪಿಐ ಸಂದೇಶ್ ಕರ್ಮಕಾಂಡ, ಪೋಸ್ಟಿಂಗ್ ಆಗಿ 50 ಲಕ್ಷ ಕೊಟ್ಟಿದ್ದೇನೆ, ನೀನು ಸಹಕರಿಸದಿದ್ರೆ 25 ಲಕ್ಷ ಕೊಡು ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅನ್ನೋದು ಈಗ ಸ್ಫೋಟಕ ಟ್ವಿಸ್ಟ್ ಪಡೆದುಕೊಂಡಿದೆ. ಒಟ್ನಲ್ಲಿ ಭಾರೀ ಸಂಚಲನ ಮೂಡಿಸಿದ್ದ ಪೊಲೀಸಪ್ಪನ ಪೋಲಿಯಾಟಕ್ಕೆ ಸದ್ಯ ಟ್ವಿಸ್ಟ್ ಸಿಕ್ಕಂತಾಗಿದೆ. ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಲಾಗಿದ್ರಿಂದ ಇನ್ನೆಷ್ಟು ಮಂದಿ ಮಹಿಳೆಯರು ಮತ್ತೆ ಬಂದು ದೂರು ನೀಡುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸುಕ್ಪಾಲ್, ಪಬ್ಲಿಕ್ ಟಿವಿ, ಮಂಗಳೂರು.